ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಉದ್ಯಾವರದಲ್ಲಿ ಲಕ್ಷ್ಮೀ ಗಣಪತಿ ದೇವಸ್ಥಾನ ಇದೆ. ನಾನು ಮೊನ್ನೆ ಹೋಗಿದ್ದೆ. ಸುತ್ತಮುತ್ತಲಿನ 10-12 ಗ್ರಾಮದವರು ಕೂಡ ಪೂಜಿಸುವ ಸಿದ್ಧಿವಿನಾಯಕ ಮಹಾತೋಬಾರ ಗಣಪತಿ ದೇವಸ್ಥಾನವಿದು. ದೇವಸ್ಥಾನದ ಎದುರು ಚಂದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೂ ಒಳಗೆ ಬರುತ್ತಲೇ ಒಂದು ಚಂದದ ಸರೋವರ ಕೂಡ ಇದೆ. ಅದನ್ನು ನೋಡಿ ತುಂಬ ನನಗೆ ಖುಷಿಯಾಯಿತು. ವೀಕ್ಷಕರೇ, ಈಗ ದೇವಸ್ಥಾನದ ಒಳಗಡೆ ಹೋಗುವ. ದೇವಸ್ಥಾನದ ಒಳಗಡೆ ಹೋಗ್ತಾ ಇರುವಾಗ ನನಗೆ ಅಲ್ಲಿ ಒಂದು ದೋಣಿ ಕಣ್ಣ ಸಿಕ್ಕಿತು. ಈ ದೇವಸ್ಥಾನದಲ್ಲಿ ದೋಣಿ ಪಂಚಕಜ್ಜಾಯಿ ಮಾಡುವ ಕ್ರಮ ಇದೆ ನೋಡಿ. ಈ ದೋಣಿಯಲ್ಲಿ ಪಂಚಕಜ್ಜಾಯಿ ಅವರು ಮಾಡೋದಂತೆ. ಹಾಗೆ ಮುಂದೆ ಹೋಗುವಾಗ 2 ಸ್ತಂಭಗಳು ನನಗೆ ಕಾಣಸಿಕ್ಕವು. ಅದರಲ್ಲಿ ಒಂದು ಧ್ವಜಸ್ತಂಭ, ಮತ್ತೊಂದು ದೀಪಸ್ತಂಭ. ಆ ಕಾಲದ ರಾಜ ಮನೆತನದವರು ಈ ದೀಪಸ್ತಂಭವನ್ನು ದೇವರಿಗೆ ಕೊಟ್ಟದಂತೆ. ಯಾಕಂದರೆ ಅವರಿಗೆ ಮಕ್ಕಳಾದ ಕಾರಣ ಈ ದೀಪಸ್ತಂಭವನ್ನು ಅಲ್ಲಿ ಮಾಡಿದ್ರಂತೆ. ಆ ಸ್ತಂಭದ ಮೇಲೆ ದೀಪ ಇಡಲಿಕ್ಕೆ ನಮಗೆ ಅವಕಾಶ ಇದೆ ನೋಡಿ. ನೀವೇ ನೋಡ್ತಾ ಇರ್ಬೋದು, ಪ್ರತಿಯೊಂದು ಇಂಚಿನಲ್ಲೂ ನಾವು ದೀಪವನ್ನು ಇಟ್ಟು ದೇವರಿಗೆ ಪೂಜಿಸಬಹುದು. ಇದು 8ನೇ ಶತಮಾನದಿಂದ ಪೂಜಿಸಲ್ಪಟ್ಟ ಗಣಪತಿಯ ವಿಗ್ರಹ, ಲಕ್ಷ್ಮೀ ಗಣಪತಿ. ಹಿಂದೆ ಸುಲ್ತಾನ ರಾಜರ ಆಳ್ವಿಕೆಯಲ್ಲಿ ಅವರಿಗೆ ಹೆದರಿ ಭಕ್ತರು ದೇವರ ವಿಗ್ರಹವನ್ನು ಕಡೆಕಾರು ಸರೋವರದಲ್ಲಿ ಅಡಗಿ ಇಟ್ಟಿದ್ರಂತೆ. ಶಿವರಾತ್ರಿ ಸಮಯದಲ್ಲಿ ಜಾತ್ರೆ ಮಹೋತ್ಸವ ಕೂಡ ನಡೆಯುತ್ತದೆ. ಗಣಪತಿ ದೇವಸ್ಥಾನ ಆದ ಕಾರಣ ಚೌತಿಗೆ, ಸಂಕಷ್ಟಿಗೆ ತುಂಬ ಉತ್ಸವಗಳು ನಡೆಯುತ್ತದೆ. ಬಳಿಯಲ್ಲಿ ಇಲ್ಲಿ ವಾರ್ತಾಳಿ ಪಾಷಾಣ ಕರ್ಲುರ್ಟಿ ದೇವಸ್ಥಾನ ಕೂಡ ಇದೆ. ನಾಗಬನ ಕೂಡ ಇದೆ. ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವದ ನಂತರ ದೈವಗಳಿಗೂ ಕೂಡ ಇಲ್ಲಿ ಕೋಲ ಕೂಡ ಇದೆ ಅಂತೆ. ವೀಕ್ಷಕರೇ, ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ದೇವಸ್ಥಾನದ ಸರೋವರ ಕಂಬಗಳು ತುಂಬ ಆಕರ್ಷಕವಾಗಿದೆ. ವೀಕ್ಷಕರೇ, ಇದು ಉದ್ಯಾವರದ ವೀರವಿಠಲ ದೇವಸ್ಥಾನ. ಇದು ನಮ್ಮ ಮನೆತನದ ದೇವಸ್ಥಾನ. ಹಿತ್ತಲ ಗಿಡ ಮದ್ದಲ ಎಂಬ ಗಾದೆ ಇದೆ ಅಲ್ವಾ ವೀಕ್ಷಕರೇ. ಕಾರ್ಕಳದ ಸಾಗರ್ ರೆಸ್ಟೋರೆಂಟಲ್ಲಿ ಏನೆಲ್ಲ ಊಟಕ್ಕೆ ಅವರು ನಮಗೆ ಕೊಟ್ಟಿದ್ರು ಎಂದು ನಿಮಗೆ ನಾನು ಹೇಳ್ತಾ ಇದ್ದೇನೆ ನೋಡಿ. ತೊಗರಿಬೇಳೆ ಸಾರು, ಟೊಮೆಟೊ ಸಾರು, ಸಾಂಬಾರು, ಕಡಲೆ ಸುಕ್ಕ, ಹೆಸರು ಗಶಿ, ತರಕಾರಿ ಪಲ್ಯ, ಉಪ್ಪಿನಕಾಯಿ, ಕಡಲೆಬೇಳೆ ಪಾಯಸ, ಚಪಾತಿ ಹಾಗೂ ಕೂರ್ಮಾ, ಅದರ ಜೊತೆ ಪುಲಾವ್ ಹಾಗೂ ಅನ್ನ. ಮಕ್ಕಳು ಕೂಡ ಅವರಿಗೆ ಇಷ್ಟವಾದ ಥರದ ಐಸ್ ಕ್ರೀಮ್ ಜ್ಯೂಸನ್ನು ಆರ್ಡರ್ ಮಾಡಿದರು. ವೀಕ್ಷಕರೇ, ನೀವು ಕೂಡ ಸಾಗರ್ ರೆಸ್ಟೋರೆಂಟಿಗೆ ಭೇಟಿ ಮಾಡಲು ಮರೆಯದಿರಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.